ಎಂತ ಮಾತು ಅಂತಿದೆ. ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನಮ್ಮ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆಯ ಮೇಲಿರುವಾಗ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಹೆಣದವನ ಎದೆಯನ್ನ ಸೀಳಿ ಬಿಸಿ ರಕ್ತವನ್ನ ಗಡಗಡನೆ ಕುಡಿದು ಅವನ ರುಂಡವನ್ನು ಚೆಂಡಾಡಿ ನಿಮ್ಮಿಬ್ಬರ ಪಾದಗಳಿಗೆ ತಂದು ಇದು ಅನ್ನ ಕೊಡುವ ಈ ನೇಲಾಣೆ. ಕೈ ಚಳಕದ ಚಕಮಕಿ ವಿಚಿತ್ರ. ದೇವತೆಗಳಿಗೆ ಅಧಿಪತಿಯಾದರೆ ಕಲಿಕಾಲದ ಈ ಗಜೇಂದ್ರ ಭೂಲೋಕದ ಸುಂದಿಕೆ ಹುಚ್ಚಿಡಿಸಿ ಇರೋದೆಲ್ಲ ಕಸ್ಕೊಂಡು ನಾನು ಕಸಬರ್ಗೆ ಮಾಡ್ತೀನಿ. ವಿಚಾರ ಮಾಡಕತ್ತ ಏನೇನು ಬಾಸಿ, ನನಗೂ ನಿನ್ ಜೋಡಿ ಹಾಡ್ಕೊಳಕ್ ಮನ್ಸು ಬಂದೈತಿ. ಕಾರ್ಯಕ್ರಮ ಹಾಗೂ ನಾಟಕ ಪ್ರದರ್ಶನವನ್ನು ನೋಡಲು ಆಗಮಿಸಿದ ಕಲಾ ಪ್ರೇಕ್ಷಕ ಬಂಧು ಬಾಂಧವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ತಂದ ಕೇಳು ಅರ್ಥ ಅಣ್ಣನ ಅರಮನೆ. ಹಣ ಆಸ್ತಿ ನನ್ನ ಗಂಡ ಶಿವಣ್ಣನೆಂದರೆ ನನ್ನ ಮೈದುನರಾದ ಸೂರ್ಯ ಹಾಗೂ ಅರ್ಜುನರಿಗೆ ಪಂಚಪ್ರಾಣ. ಇಂತಹ ಅಣ್ಣ ತಮ್ಮಂದರಿಗೆ ಮಾದರಿಯಾದ ಈ ಕುಟುಂಬ ಸದಾ ಗುಣಗುತ್ತಾ ಇರಲಿ ಎಂದು ಆಶೀರ್ವದಿಸುತ್ತೇವ. ಆಶೀರ್ವದಿಸಿ. ಇರಲು ಮನೆ ಮಾಡಿಕೊಟ್ಟವನು ಆ ರಾಜ ಮಾವ. ಇನ್ನು ಮುಂದೆ ಆ ರಾಜ ಹೇಳಿದ ಹಾಗೆ ಕೇಳಿ ಹಣ ಗಳಿಸುವ ಮಾವ. ಆ ರಾಜ ಒಂದು ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರುಳಾಗಿ ಮೋಸಕ್ಕೆ ಬೀಳಬೇಕು. ಕಾಂಚನ, ಏಕೆ ಭಯಪಡುವೆ? ಮೋಸ ಎಂಬ ಎರಡಕ್ಷರದ ಮೇಲೆ ಈ ಅಧಿಕಾರ ಮೆರೆಯುತ್ತಿದೆ. ಆದರೆ ನಮಗೆ ಈ ದುರಾಸೆ. ಹೇಗಿದ್ದರೂ ನಿಮಗೆ ನೌಕರಿ ಸಿಕ್ಕಿದೆ, ನಾವು ಸಂತೋಷದಿಂದ ಬಾಳ. ಕಾಂಚನ, ಸಾಕು ಎನ್ನುವ ಮಾತುಗಳು ಏನಿದ್ದರೂ ಬೇಕೆನ್ನುವ ಮಾತು ಬೇಕು. ಹಾಗಿದ್ದರೆ ಮಾತ್ರ ಹಣ ಆಸ್ತಿ ಅಂತಸ್ತು ಗಳಿಸಬಹುದು. ಸುಮ್ಮನೆ ನನ್ನ ಮಾತು ಕೇಳು. ಹೇಳುತ್ತೇನೆ ಮಾಮ, ನಿಮ್ಮಾಸೆ ನನ್ನ. ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಹಣ ಆಸ್ತಿ ಗಳಿಸಿ ನಂತರ ಆ ಮಗನಿಗೆ 3 ನಾಮ ಹಾಕಿ ನಾವಿಬ್ಬರು ಮದುವೆಯಾಗಿ ರಾಜಾರಾಣಿಯಾಗಿ ಮಾಡುವ. ಆಯ್ತು, ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ. ಸಂತೋಷ ತಾನೆ?
ನನ್ನ ತಂದೆ ತಾಯಿಯರನ್ನು ಊರಿಂದ ಹೊರಹಾಕಿ ನನ್ನನ್ನು ಅನಾಥನಾಗಿ ಮಾಡಿದರಲ್ಲ, ಆ ಶಿವನ ಮೇಲೆ ತಂದೆ ಮೇಲೆ ಸೇಡು ತೀರಲೇಬೇಕು. ಆ ಶಿವನ ಮನೆತನವನ್ನು ನಾನು ಮುರಿಯಲೆಂದೇ ಇಲ್ಲಿ ಬಂದಿರುವೆ. ಅದಕ್ಕಾಗಿ ನಾನು ಬಲೆ ಬೀಸಿ ಹಿಡಿದಿರುವ ಬೇಟೆ ರಘು ಮತ್ತು ಕಾಂಚನ. ಇವರಿಬ್ಬರನ್ನೇ ಮುಂದಿಟ್ಟುಕೊಂಡು ನಾನು ಆಡಿಸುವ ಕಪಟ ನಾಟಕಕ್ಕೆ ಕಂಗಾಲಾಗಿ ಕಣ್ಣೀರಿಡಬೇಕು. ಶಿವ ನನ್ನ ಸೇಡಿನ ಕಿಡಿ ನೀನು ಸುಟ್ಟು ನಿನ್ನ ಹೆಂಡತಿಯನ್ನು ನನ್ನ ದಾಸಿಯನ್ನಾಗಿ ಮಾಡಿಕೊಂಡು ನಿನ್ನ ಸರ್ವಾಸ್ತಿಯನ್ನು ಎತ್ತೆ ಹಾಕದಿದ್ದರೆ ರಾಜರಲ್ಲ. ಇವನು ರಾಜ, ಹುಡುಗಿಯರಿಗೆ ರೋಜ, ಒಲಿದರೆ ಮಜಾ, ಎದುರಾದರೆ ವಜಾ. ಹೇಳಿ, ಮುಂದೆ ಏನು ಮಾಡಬೇಕೆಂದು. ನಿನ್ನ ಸೊಸೆಯಿಂದ ನನ್ನ ವೈರಿಯಾದ ಶಿವಣ್ಣನ ಮನೆಯನ್ನು ಸೇರಬೇಕು. ಹೇಳುತ್ತೇನೆ ಕೇಳಬಹುದು. ನೀನು ಹೋಗಿ ಆ ಶಿವನನ್ನು ಇಲ್ಲಿ ಕರೆದುಕೊಂಡು ಬಾ. ಅವನು ಬರುವ ಸಮಯದಲ್ಲಿ ನಿನ್ನ ಸೊಸೆಯನ್ನು ನಾನು ಬಲತ್ಕರಿಸುವಂತೆ ನಟಿಸುತ್ತೇನೆ. ನಮಗೇನು ಲಾಭ ರಾಜ? ಲಾಭ ಇದರಲ್ಲೋ, ಅದರ ಚಿಂತೆ ಬಿಡು. ನೀನು ಮೊದಲು ಹೋಗಿ ಹೇಳಿದ ಕೆಲಸವನ್ನು ಮಾಡಿಕೊಂಡು ಬಾ. ಸರಿ, ನಾನು ಹೋದರೆ ಆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಬೇರೆಯವರನ್ನ ಅಲ್ಲಿಗೆ ಕಳುಹಿಸಿ ಅವನೇ ಇಲ್ಲಿಗೆ ಬರುವಂತೆ ನೋಡುತ್ತೇನೆ ರಾಜ. ರಾಜ, ನನಗೀಗ ಸ್ಟೇಷನ್ನಲ್ಲಿ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಸರಿ ರಘು. ನಾನು ಶಿವಣ್ಣನ ಮನೆ ಸೇರಿದ ಮೇಲೆ ನಾನೇನು ಮಾಡಬೇಕು? ಕಾಂಚನ, ಆ ಶಿವಣ್ಣನ ಮನೆಯಲ್ಲಿ ಅವರ ಇಬ್ಬರು ತಮ್ಮಂದಿರಲ್ಲಿ ನೀನು ಒಬ್ಬನನ್ನು ಪ್ರೀತಿಸಿ ನಿನ್ನ ಪ್ರೀತಿಯ ಇದಕ್ಕೆ ಕೆಡವಿ ನಟಿಸಿ ಒಬ್ಬರನ್ನು ಮದುವೆಯಾಗಿ ನೆಪ ಮಾತ್ರಕ್ಕೆ ಮದುವೆಯಾಗಬೇಕು. ನಿನ್ನ ತಾಳಕ್ಕೆ ತಕ್ಕಂತೆ ಅವರು ದುನಿಯ ಹಾಗೆ ಮಾಡಬೇಕು. ಆ ಶಿವಣ್ಣನ ಸರ್ವಾಸ್ತಿಯನ್ನು ನೀನು ಎತ್ತಿ ಹಾಕಬೇಕು. ನೋಡ್ತಾ ಇರೋ ರಾಜ, ಈ ಕಾಂಚನ ಕೈ ಚಳಕ ಆ ಶಿವಣ್ಣನಿಗೆ ಬಿಸಿಲಿನಲ್ಲೂ ಚಳಿ ಹುಟ್ಟಬೇಕು. ಮಾಡುತ್ತೇನೆ. ಕಾಂಚನ, ನನ್ನ ಆಸೆಯನ್ನು ನೀನು ಈಡೇರಿಸಿದರೆ ನೀನು ಬೇಡಿದ್ದನ್ನು ಕೊಡುತ್ತೇನೆ, ನಿನ್ನನ್ನು ಮಹಾರಾಣಿಯಾಗಿ ಅಂತ ತಿಳಿಸುತ್ತೇನೆ. ರಾಣಿಯಾಗಿ ಮೆರೆಬೇಕೆಂಬುದು ನನ್ನ ಆಸೆ. ನನ್ನ ಆಸೆಯನ್ನು ಈಡೇರಿಸಿದ್ರೆ ನಾನು ರಘುವಿನ ಸೊಸೆನೇ ಅಲ್ಲ.
ಯಾವುದೇ ಕಾರಣಕ್ಕೂ ನೀನು ಆ ರಘುವಿನ ಸೊಸೆಂದು ಅನುಮಾನ ಬರದು, ಆ ರೀತಿ ನಟಿಸಬೇಕು. ಅದೇ ಹೊಡೆದಿರುವಲ್ಲ ಅವಳ ಕೈ ಬಿಟ್ಟು ದೂರ ಸರಿ. ಮನೆ ಹುಡುಕಿಕೊಂಡು ಬರುವುದೇ ಈ ರಾಜನ ಹೊಟ್ಟು ಗುಣ. ಹೋಗು, ಸಾಕು ಮಾಡು ನಿನ್ನ ಪುರುಷ. ಹೆಣ್ಣು ಎಂದರೆ ನಿನ್ನ ಕಾಲಡಿಯಲ್ಲಿರುವ ಮಣ್ಣು ಎಂದು ತಿಳಿದಿರುವೆ ಬದಮಾಶ್. ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಹೆಂಡತಿಯಾಗಿ ಬರುವವಳು ಹೆಣ್ಣು, ಮಗಳಾಗಿ ಹುಟ್ಟುವವಳು ಹೆಣ್ಣು. ಗಂಡಿನ ಜೀವನವೇ ಹೆಣ್ಣು ಎನ್ನುವುದು ನಿನ್ನಂತ ಮಾನಗಟ್ಟವನ್ನಾಗಿ ತಿಳಿಯಬೇಕು. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ ಎನ್ನುವುದು ನಿನಗೆ ಗೊತ್ತಾಗಬೇಕು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ರಾಜ, ಮೊದಲು ಅವಳಲ್ಲಿ ಕ್ಷಮೆ ಕೇಳು. ಕ್ಷಮೆ? ನೀನು ಹೇಳಿದ ಕ್ಷಮೆ ಕೇಳಲು ನಾನನ್ನು ಹೇಳಿಯಲ್ಲ ಮಗನೇ. ನಿನ್ನ ಕಣ್ಣೆದುರಿಗೆ ಇವನನ್ನು ಬೆತ್ತಲೆ ಮಾಡಿ ಶೀಲವನ್ನು ಸುಡಬಲ್ಲೆ. ನಾಲಿಗೆ ಹಿಡಿತದಲ್ಲಿರಬೇಕೆ ಹೊರತು ಹರಿತವಾಗಬಾರದು. ನಾಲಿಗೆ ನಾಗರಿಕತೆಯನ್ನು ಹೇಳಿಕೊಡಬೇಕೆ ಹೊರತು ಅನಾಗರಿಕತೆಯನ್ನಲ್ಲ. ಇಂತಹ ಕೆಟ್ಟ ವರ್ತನೆ ಇನ್ನೊಮ್ಮೆ ಕಂಡರೆ ನಿನ್ನ ತಂದೆ ತಾಯಿಯನ್ನು ಊರಿಂದ ಹೊರ ಹಾಕಿದಂತೆ ನಿನ್ನನ್ನು ಹಾಕಬೇಕಾಗುತ್ತದೆ. ನಿನ್ನ ಎಚ್ಚರದ ಮಾತಿಗೆ ಇಲ್ಲಿ ಬೆಚ್ಚಿ ಬೀಳು. ನಾನೇನು ಹಾಲು ಕುಡಿಯೋ ಕಂಡನಲ್ಲ ಮಗನೇ. ನೀನು ಗಂಡಸೆ ಆದ್ರೆ ಮೊದಲು ನನ್ನಿಂದ ಊರಿಂದ ಹೊರ ಹಾಕು, ಆಮೇಲೆ ನೋಡಿಕೊಳ್ಳುತ್ತೇನೆ. ಏನೆಂದರೆ ಮಗನೇ, ಧರ್ಮದ ದೊರೆಯಾಗಿರುವ ನನ್ನಣ್ಣನಿಗೆ ಏಕವಚನದಲ್ಲಿ ಮಾತನಾಡುವೆಯಾ? ಅಣ್ಣನ ಅರಮನೆ ಎಂದರೆ 60 ಒಳ್ಳೆಯ ಜನರು ಗೌರವ ಕೊಡುತ್ತಾರೆ. ಏಕೆಂದರೆ ನಮ್ಮ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣ ಎಂದರೆ ಸತ್ಯದ ಪ್ರತಿರೂಪ. ಅಂತ ಶಿವಣ್ಣನ ಗಂಡಸ್ತನಕ್ಕೆ ಸವಾಲು ಹಾಕಿ ಮಾತನಾಡಿದ ನಿನ್ನನ್ನ ಸುಮ್ಮನೆ ಬಿಡಲಾರ ಮಗನೇ. ನಿನ್ನ ಶಿರವನ್ನ ಅರ್ಜುನ ಬೇಡ, ಸಮಾಧಾನ ಮಾಡಿಕೊ. ಲೇ ರಾಜ, ನೀನು ತಪ್ಪು ಮಾಡಿದಾಗಲೂ ನಿನಗೆ ಅವಕಾಶ ಕೊಟ್ಟೆ, ನೀನು ಬದಲಾಗಲಿಲ್ಲ. ಬದಲಾಗುವ ಲಕ್ಷಣವು ನಿನ್ನಲ್ಲಿ ಕಾಣುತ್ತಿಲ್ಲ. ಈ 1 ರೂಪಾಯಿಗಿರುವ ಬೆಲೆ ನಿನಗಿಲ್ಲ. ಈ 1 ರೂಪಾಯಿ ನನ್ನ ಮುಖದ ಮೇಲೆ 1 ರೂಪಾಯಿ ನಾಣ್ಯವನ್ನೇ ನನ್ನ ಬಂಡವಾಳವನ್ನಾಗಿರಿಸಿಕೊಂಡು ನಿನ್ನನ್ನು ಭಿಕ್ಷೆ ಬೇಡಲು ಮಾಡದಿದ್ದರೆ ನಾನು ರಾಜನೇ ಅಲ್ಲ. ನೀನು ಕೊಟ್ಟ ಬಿರುದು ರೂಪಾಯಿ ರಾಜನ ಅಲ್ಲ. ಶಿವ, ಈ ನಾಣ್ಯವನ್ನು ತೂರುತ್ತೇನೆ. ರಾಜ ಬಿದ್ದರೆ ಗೆಲುವು ನನ್ನದು, ರಾಣಿ ಬಿದ್ದರೆ ಸೋಲು ನಿನ್ನದು. ಶಿವ, ಬಿದ್ದಿರುವುದು ರಾಜ, ಗೆಲುವು ನನ್ನದೇ, ಸೋಲು ನಿನ್ನದು.
ಬರುತ್ತೆ, ಸಾವು ನಿನ್ನದು. ಬಾಯಿ ಬಿಗಿ ಹಿಡಿದ ಮಾತನಾಡು. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ಹಾದಿಯಲ್ಲಿರುವ ನನಗೆ ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ನಾವು ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟು ನಿನ್ನಂತ ಕಟುಕರ ವಿರುದ್ಧ ಪಡೆದಕ್ಕೆ ನಿಮ್ಮಂತ ದುಷ್ಟರನ್ನ ಕಂಬಕ್ಕೆ ಕಟ್ಟಿ ಬರೀ ಗಾಲಿನ ಮೆಟ್ಟಿ ಸೀದ ವಂಶ ನಮ್ಮದು. ಹೀಗಿರುವಾಗ ಎಷ್ಟೆಷ್ಟು ನಿನ್ನಂತ ಪುಣ್ಯದಿಂದ ನಮಗೆ ಸೋಲು ಸಾಧ್ಯವಿಲ್ಲದೆ ರಾಜ, ಒಂದು ಮುತ್ತಿನಂತ ಮಾತನ್ನ ಹೇಳುತ್ತೇನೆ ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ನನ್ನ ಅರಿಯದೆ ಇನ್ನೊಬ್ಬರ ಪ್ರಾಣದ ಜೊತೆಗೆ ಎಗರಾಡಿದರೆ ಹಾರಾಡುತ್ತದೆ ನಿನ್ನ ರುಂಡ. ಮಾತನ್ನ ಅರಿತು ಬಾಳಿದರೆ ನಿನಗೆ ಬಾಳು, ಇಲ್ಲದಿದ್ದರೆ ಇದೇ ನನ್ನ ಕಾಲಿನಿಂದ ಉಸುಕಿ. ಲೇ ರಾಜ, ನಾನು ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯೋದ್ರೊಳಗೆ ನನ್ನ ತಮ್ಮ ಅರ್ಜುನ ನಿನ್ನನ್ನು ಇಲ್ಲೇ ಜೀವಂತ ಹೋಗಿ ಬಿಡುತ್ತಾನೆ. ಎಷ್ಟೊತ್ತು ನಿಲ್ಲಬೇಡ, ತೊಲಗಾಚೆ. ಹೋಗುತ್ತೇನೆ ಶಿವ, ಹೋಗುತ್ತೇನೆ. ಏ ಕಾಂಚನ, ನನಗಾದ ಅವಮಾನ ನಿನ್ನಿಂದ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ಏ ಅರ್ಜುನ, ನಿನ್ನ ಗರ್ಜೆಯನ್ನು ನಡೆಸುತ್ತಿದ್ದರೆ ನಾನು ರೂಪಾಯಿ ರಾಜನಲ್ಲ. ಹೋಗುತ್ತೇನೆ ಮಗನೇ, ಹೋಗುತ್ತೇನೆ. ಬಾಳುವೆ, ಇಲ್ಲದಿದ್ದರೆ ಮೂರೇ ಕ್ಷಣದಲ್ಲಿ ನಿನ್ನ ರುಂಡವನ್ನು ಹಾರಿಸುವೆ ಮಗನೇ. ಸರಿಯಾದ ಸರಿ, ಈ ತಪ್ಪಲಿಯ ಮಾನ ಪ್ರಾಣ ಕಾಪಾಡಿ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮಾಡಿದ್ದೇನೆ. ಇರಲಿ ಬಿಡಮ್ಮ, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಕರೆದುಕೊಂಡು ಮನೆಗೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಅರ್ಜುನ್, ನಿನ್ನ ಸಾಹಸ ಧೈರ್ಯ ಕಂಡು ನಿಜಕ್ಕೂ ನಾನು ಬೆರಗಾದ. ನಿಜಕ್ಕೂ ನೀವು ಹೇಳಬೇಕಾದ್ರೆ ಕಲಿಯುಗದ ಅರ್ಜುನ. ಹೊಗಳಿಕೆ ಮಾತು ಬೇಡ, ಬನ್ನಿ ಮನೆಗೆ ಹೋಗೋಣ. ಅಲ್ಲ, ಈ ನಾಯಿ ಅನ್ನ ತಿಂದಿ ಬಂದವ ಕೂಗ್ತಾವ. ಈ ನಾಯಿ ಕೌದ ಸಾಕಾಗೋದ್ರಿ ನಮ್ಮ ಜೀವನ. ಅಲ್ಲ, ಇವು ನನ್ನ ನೋಡಿ ಬರ್ತಾವ, ಅಲ್ಲ ನನ್ನ ಛತ್ರಿ ನೋಡಿ ಬರುತ್ತಾವ. ಒಂದೂ ತಿಳಿವಲ್ದು. ಏ ಚೆನ್ನಿ, ಚೆನ್ನಿ, ಏ ಬಾರಿ. ಯಾಕಿಲ್ಲ, ಇವತ್ತು ನಮ್ ಚಿಕ್ಕ ಯಜಮಾನ್ದು ಹುಟ್ಟದಬ್ಬ ಐತಿ, ಅದಕ್ಕೆ ಚೆನ್ನಾಗಿ ಅಡಿಗೆ ಮಾಡು. ಅದಕ್ಕ ನಾನು ಇವತ್ತಿಲ್ಲಿ ಬಿಟ್ಟಿ ಅಡ್ಗೆ ಮಾಡ್ತೀನಿ, ನೀ ಅದ್ರ ಚಿಂತೆ ಬಿಡು ಮಾವ. ಏನ್ ಚಿನ್ನ ಮತ್ತ ನಂದ್ಯಾವ ಮಾಡ್ತೀನಿ? ಏನ ಹುಟ್ಟಿದಪ್ಪ. ಹುಟ್ಟದಬ್ಬ ಮಾಡ್ಕ, ನಾನು ಹುಟ್ಟದಬ್ಬನ ನಾ ಮಾಡ್ಕೊಳ್ಳಿಲ್ಲ, ನಿನ್ ಹುಟ್ಟದಬ್ಬ ಮಾಡ್ಕ. ಬಾಯನ್ನು ಹೋಲ್ ಬಿಟ್ಟು ಅಯ್ಯೋ ಮಾವ, ನನ್ನ ಹುಟ್ಟದಪ್ಪ ಮಾಡಂಗಿಲ್ಲ ಅಂತ. ನಿನ್ ಹುಟ್ಟದಬ್ಬ ಮಾಡ್ಬೇಕಾ? ಹೌದಲ್ಲ? ಹ್ಞೂ, ಮತ್ತೆ ಹಾಗಾದ್ರ ಈ ದಿನ ನಮ್ಮ ಗುರುದಾಸ್ ಹೋಟೆಲ್ನಾಗ ಜಲ್ಲಾಗಿ ಮಾಡ್ಬಿಡುವಣ. ನೋಡ್ತೀನಿ ಮಾವ. ಏನ್ ಮಾತ್ರಿ? ಮಾವ ಸೊಸೆ ತುಂಬಾ ಖುಷಿಯಾಗಿದ್ದೀರಲ್ಲ. ನಾಳೆ ಹುಟ್ಟದಬ್ಬ ಐತಿ, ಅದ್ರ ಅಣ್ಣ ಯಾಕೆ ಇನ್ನೂ ಬರ್ಲಿಲ್ವಲ್ಲ? ಅದು ಅಲ್ಲಿ ನೋಡು, ನಿಮ್ಮ ಅಣ್ಣ ಬರುತ್ತಾ ಇದ್ದಾನೆ. ಅಣ್ಣ ಸೂರ್ಯ, ಅಣ್ಣ ನೀವಿಬ್ಬರು ಜೊತೆಯಾಗಿ ಏನಾಗ ಹೇಳ್ತೀನಿ ನಿಲ್ಲಿ. ಆಶೀರ್ವಾದ ಮಾಡಿ. ಹೆತ್ತವರಿಗೆ ಹೆಸರು, ಊರಿಗೆ ಕೀರ್ತಿ ತರುವ ಮಗನಾಗಿ 3 ವರ್ಷ ಸುಖವಾಗಿ ಬಾಳಪ್ಪ. ಸೂರ್ಯ, ಈ ಜಗತ್ತಿಗೆ ಬೆಳಕು ಕೊಡುವ ಆ ಸೂರ್ಯನಂತೆ ನೀನು ಸದಾ ಈ ಅಣ್ಣನ ಅರಮನೆಯನ್ನು ಬೆಳಗುತ್ತಿರಬೇಕಪ್ಪ. ಬೆಳಗುತ್ತೇನೆ. ಸದಾ ನಿಮ್ಮ ಪ್ರೀತಿಯ ಕೈಚುತ್ತದಿಂದ ಬೆಳೆದಿದೆ ನಿಮ್ಮ ಸೇವೆಗೆ ಮುಡಿಪು. ಸೂರ್ಯ, ಈ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಇನ್ನು 7 ಜನ್ಮ ಹೋದರೂ ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕು ಅಂತ ಅನಿಸ್ತಾ ಇದೆ ಸೂರ್ಯ. ನನಗೂ ಅಷ್ಟೇ ಅಣ್ಣ. ಮಲತಾಯಿಯ ಮಗನಾಗಿದ್ದರೂ ಯಾವುದೇ ಭೇದ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನನ್ನು ಬೆಳೆಸಿದ್ದೀರಿ. ನಿಜವಾಗಲೂ ಅಣ್ಣ, ನೀವು ಮನುಷ್ಯರಲ್ಲ, ದೇವರಣ್ಣ, ದೇವರು. ಯಾಕಪ್ಪ, ಭೇದ ತೋರಿದವನು ನರಕ ಸೇರುತ್ತಾನೆ, ಸಮಾನತೆ ಮಾಡಿದವನು ಸ್ವರ್ಗ ಸೇರುತ್ತಾನೆ. ಒಗ್ಗಟ್ಟು ಎಂದರೆ ಜೇನುಗೂಡು.
ಈ ನಮ್ಮ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನಾವು ಕಾಪಾಡಿಕೊಳ್ಳಬೇಕು ಅಷ್ಟೇ. ನಿಜ ಅಣ್ಣ, ಈ ನಮ್ಮ ಸುಖ ಸಂಸಾರದಲ್ಲಿ ಹುಳಿಯಿಂದ ಯಾರಾದರೂ ಮುಂದಾದರೆ ಅವರ ರುಂಡವನ್ನು ಚಂಡಾಡಿ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ನಾಯಿಗಳಿಗೆ ಹಾಕುತ್ತೇವೆ. ನಿನ್ನ ಧೈರ್ಯ ಸದಾ ಇದೇ ರೀತಿಯಲ್ಲಿ. ಅರ್ಜುನ, ಬಾರಪ್ಪ ಇಲ್ಲಿ. ನನ್ನದೊಂದು ಮಾತು ನಡೆಸಿಕೊಡುವೇನಪ್ಪ. ಅರ್ಜುನ, ವಿಧಿಯ ಆಟ ಹೇಳಲಿಕ್ಕೆ ಬರುವುದಿಲ್ಲ. ದುಷ್ಟರಿಂದ ಈ ಅಣ್ಣನ ಅರಮನೆಗೆ ಅಪಾಯ ಬಂದರೆ ನಮ್ಮನ್ನು ಕಾಪಾಡುವೇನಪ್ಪ. ಎಂತ ಮಾತು ಅತ್ತಿಗೆ. ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನಮ್ಮ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆಯ ಮೇಲಿರುವಾಗ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಹೆಣದವನ ಎದೆಯನ್ನ ಸೀಳಿ ವಿಷ ರಕ್ತವನ್ನ ಗಡಗಡನೆ ಕುಡಿದು ಅವನ ರುಂಡವನ್ನು ಚೆಂಡಾಡಿ ನಿಮ್ಮಿಬ್ಬರ ಪಾದಗಳಿಗೆ ತಂದು ಇದು ಅನ್ನ ಕೊಡುವ ಈ ತಾಯಿ ಮೇಲಾಣೆ. ಸಾರ್ಥಕವಾಯಿತು, ನಮ್ಮ ಜೀವನ ಸಾರ್ಥಕವಾಯಿತು. ರೀ, ನೋಡಿದ್ರೇನ್ರಿ, ಈ ನಮ್ಮ ಪ್ರೀತಿ ಮತ್ತೆ ಯಾರಿಗೂ ಸಿಗುವುದಿಲ್ಲ. ಯಾರಿಗೂ ಸಿಗುವುದು ಅಕ್ಕ, ಈ ನಿಮ್ಮ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲು ಕೊಡುವಿರಕ್ಕ? ಯಾರಿಗೂ ಸೌಂದರ್ಯ ಹೇಳೋದನ್ನು ಮರ್ತಿದ್ದೆ. ಇವಳು ಕಾಂಚನ ಅಂತ, ಅವಳಿಗೆ ಯಾರು ಇಲ್ಲ. ಇಲ್ಲೇ ಇರಲಿ ಅಂತ ಕರ್ಕೊಂಡ್ಬಂದು. ಒಳ್ಳೆದೇ ಆಯ್ತು. ಕಾಂಚನ, ಇನ್ನು ಮೇಲೆ ನೀನು ನಮ್ಮವಳು. ಈ ಮನೆ ನಿನ್ನದೇ. ಸಂತೋಷವಾಗಿ ವರ ಮಾತ್ ಸಾಕ್ ಮಾಡ್ರಿ. ಚಿಕ್ಕ ಯಜಮಾನ್ರು ಹುಟ್ಟಿದಬ್ಬಕ್ಕೆ ಮೆರಗು ಬರ್ಬೇಕಂದ್ರ ನಾವೆಲ್ಲರೂ ಹಾಡು ಕುಣಿಬೇಕು. ಏನಂತೀವ ಮಾವ? ಹೌದು ಚೆನ್ನಿ, ಆಡಿ ಕುಣಿಯೋಣ ಬನ್ನಿ, ಎಲ್ಲರೂ ಸೈ ಸೈ ಅಂತ. ಮುನ್ನುಗ್ಗುತ್ತಿದೆ ಈ ಗಜೇಂದ್ರನ ದೌರ್ಜನ್ಯ. ಈ ಗಜೇಂದ್ರನ ಕಪಟ ನಾಟಕದ ಕೈಚಳಕದ ಚಕಮಕಿ ವಿಚಿತ್ರ. ದೇವಲೋಕದ ದೇವತೆಗಳಿಗೆ ಅಧಿಪತಿಯಾದರೆ ಕಲಿಕಾಲದ ಈ ಗಜೇಂದ್ರ ಭೂಲೋಕದ ಸುಂದರ ಚೆಲುವೇರಿಯೋ ಅಧಿಪತಿ. ಗಜೇಂದ್ರನ ಹೆಸರು ಕೇಳಿದಾಕ್ಷಣ ಹೆಣ್ಣಿನ ಹೊಟ್ಟೆಯಲ್ಲಿರುವ ಎಳೆ ಕೂಸು ತಿಂಗಳು ತುಂಬಿದರು ಹೊರಬರಲು ಹೆದರಿ ಮತ್ತೆ ತಾಯಿಯ ಗರ್ಭದಲ್ಲೇ ಹೋಗಿಕೊಳ್ಳುತ್ತದೆ. ರಂಬೆ, ಊರ್ವಶಿ, ಮೇನಕೆಯಂತ ಸುಂದರ ಚೆಲುವೆಯರ ಮೇಲೆ ಈ ಗಜೇಂದ್ರನ ಕಾಮದ ಕಣ್ಣು ಬಿದ್ದರೆ ಅವರು ನನ್ನ ಮನೆಯ ಅಂಗಳದಲ್ಲಿ ಸಾಲಾಗಿ ನಿಲ್ಲಬೇಕು. ಮೋಸ, ವಂಚನೆ, ಕ್ರೋಧ, ಮದ ಮಾತ್ಸರ್ಯ, ಕಾಮವೇ ತುಂಬಿಕೊಂಡಿದೆ ಈ ಗಜೇಂದ್ರನ ಕಲ್ಲರೆಯಲ್ಲಿ. ಸಿರಿವಂತರ ಆಸ್ತಿಯನ್ನು ಮೋಸ ವಂಚನೆ ಮಾಡಿ ಲಪಟಾಯಿಸಿ
ಹಣಗಳಿಸಿ ಕುಬೇರನಾಗಿ ಮುನ್ನುಗ್ಗಬೇಕೆಂದಿರುವ ದಿಟ್ಟತನದಿಂದ ಬಂದಿರುವ ಘಟ ಸರ್ಪವೇ ಈ ಗಜೇಂದ್ರ. ಇವನು ಸುಳ್ಳರಿಗೆ ಸರದಾರ, ಕಳ್ಳನಿಗೆ ಬಹದ್ದೂರ, ಕೊಲೆಗಾರರಿಗೆ ಗುರು, ವೈರಿಗಳಿಗೆ ಸಾವಿನ ಬಂಧಿಸಿರು. ನಾಡಿನಲ್ಲಿ ಪ್ರಖ್ಯಾತಿ ಪಡೆದಿರುವ ಅಣ್ಣನ ಅರಮನೆ ಇರುವ ಈ ಊರಿಗೆ ನನ್ನ ಆಗಮನ. ಕಲಾಭಿಮಾನಿಗಳಿಗೆ ನನ್ನ ನಮನ. ಅರಿತು ಒಪ್ಪಿಕೊಂಡ ಹುಡುಗಿಯರಿಗೆ ಇಲ್ಲಿ ಜೀವನ, ಶತ್ರುಗಳೊಂದಿಗೆ ನನ್ನ ಕದನ. ಮನಸ್ಸಿನಲ್ಲಿ ನೆಟ್ಟ ಗುರಿಯ ಕಡೆಗೆ ನನ್ನ ಗಮನ. ಕುಖ್ಯಾತ ಕಳ್ಳ ರಾಜನ ಮನೆಯ ಕಡೆಗೆ ನನ್ನ ಪ್ರಯಾಣ. ರಾಜ ದಿನಕ್ಕೊಂದು ಕೊಲೆ ಸುಲಿಗೆ ಮಾಡಿ ಸಂಪತ್ತನ್ನು ದೋಚಬೇಕೆಂದಿರುವ ನಿನ್ನಾಸೆಗೆ ನೀರು ಸುರಿದು ಅದು ಹೆಮ್ಮರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನು ಆ ಪರಶಿವನ ಪಾದಕ್ಕೆ ಸೇರಿಸಿ ನಿನ್ನ ಸಂಪತ್ತನ್ನು ದೋಚಿ ನಾನು ದರ್ಪದಿಂದ ಮೆರೆಯದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಸೆಟೆದು ಬಂದರೆ ತೊಡಕು, ಕೊನೆಗಾಗುವುದು ಯಮನಾಲಯದ ಸರಕು. ತಿರುಗಿ ಬಹುತ್ ಸುಸ್ತಾಗ್ಬಿಟ್ಟು ನಮ್ದುಕ್ಕಿ ವ್ಯಾಪಾರನೇ ಬೇಡ ಅಂತ. ಆದ್ರೆ ಏನ್ ಮಾಡೋದು, ನಮ್ದುಕ್ಕಿ ಹೊಟ್ಟಿ ಕೇಳ್ಬೇಕಲ್ಲ. ಟೊಮೆಟೊ ರೀ ಟೊಮೆಟೊ, ಅಣ್ಣ ಆಗ ಟೊಮೆಟೊ ಗಂಟನೆ ಹೊಂಟಿದ್ದೆ, ನೀನ್ ಸಿಕ್ಕಿದ್ರೆ ಚಲನೆ ಆಗಿಬಿಡು. हमारे पास को 2 नंबर माल ಐತಿ. ಮೆಟ್ಗೊಂದು ತಗೊಂಡ್ರೆ 20 ರೂಪಾಯಿ का 1 ಕೆಜಿ, ಗಟ್ಟಿದು ತಗೊಂಡ್ರೆ 25 ರೂಪಾಯಿ का 1 ಕೆಜಿ. ಇಲ್ಲಿ ತೋರಿಸಿದ್ದು ಅರೆ ನಮ್ದುಕ್ಕಿ ವ್ಯಾಪಾರ ಮಾಡುವಾಗ ನಿಮ್ಮಂತ ಹುಡುಗಿರು ಮುಟ್ಟಿ ಮುಟ್ಟಿ ಮಾಡಿಬಿಟ್ಟಿದಾವ. ನೀವೇನ್ ಚಿಂತೆ ಮಾಡಬೇಡ್ರಿ, ಒಳ್ಳೆ ರೇಟ್ ಹಾಕಿ ಕೊಡ್ತಾವ್. ಇರ್ಲಿ, ವ್ಯಾಪಾರ ಮಾಡ್ತೀನಿ ಅಂದಾಗ ನಿನ್ ಹೆಸರೇನು? ಮೇರಾ ನಾಮ್ ಕಾಸಿಂ ಸಾಬ್ ಅಂತ. इसलिए ನಿಮ್ದುಕ್ಕಿ ನಾಮ್ ಕ್ಯಾ? ನನ್ನ ಹೆಸರು ಚೆನ್ನವ ಅಂತ. ಪ್ರೀತಿಯಿಂದ ಎಲ್ರು ಚೆನ್ನಿ ಚೆನ್ನಿ ಅಂತ ಕರೀತಾರೆ. ಕಳ್ಳ ನಿಮ್ದುಕ್ಕಿ ನಾಮ್ ಬಹುತ್ ಅಚ್ಚಾ ಹೈ. ನಿಂದು ಚಲೋ ಇತ್ತು ಸಾಮಣ್ಣ. ನಮ್ದು ಹೆಸರು ಚಲೋ ಐತಿ ಅಂತ ಹೇಳಿದ್ದ ಏಕ ಲಡ್ಕಿ ನೀವೇ. ಇರ್ಲಿ, ಹಣ್ಣಿನ ರೇಟ್ ಕಡಿಮೆ ಮಾಡು. ಅರೆ ಕಡಿಮೆ ಮಾಡಿ ಕೊಡ್ತಾವ್ ಚಿನ್ನ ಒಂದು ಅಕ್ಕ. ಯಾಕೆ ಸಾಮಣ್ಣ, ಹೆಂಗೈತ್ ಮ್ಯಾಗ